ಯಶ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ರಾಕಿಂಗ್ ಸ್ಟಾರ್ ಮತ್ತು ಮೋಸ್ಟ್ ಸಕ್ಸಸ್ಫುಲ್ ಕನ್ನಡದ ನಟ ಮತ್ತು ಈಗಿನ ಯಂಗ್ಸ್ಟರ್ಸ್ಗೆ ಮೋಸ್ಟ್ ಇನ್ಸ್ಪಿರೇಷನಲ್ ಪರ್ಸನಾಲಿಟಿ. ಯಶ್ ಅವರ ಬಾಲ್ಯ ಜೀವನದ ಬಗ್ಗೆ ಮಾತಾಡಿದರೆ, ಯಶ್ ಆಗಿ ಖ್ಯಾತಿ ಪಡೆದಿರುವ ನವೀನ್ ಕುಮಾರ್ ಗೌಡ ಇವರು 8 ಜನವರಿ 1986ರಲ್ಲಿ ಜನಿಸಿದರು. ಇವರು ಮೂಲತಃ ಹಾಸನ ಜಿಲ್ಲೆಯ ಭುವನಹಳ್ಳಿ ಗ್ರಾಮದವರಾಗಿದ್ದಾರೆ. ತಂದೆ ಅರುಣ್ ಕುಮಾರ್ KSRTCಯಲ್ಲಿ ಬಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ರು ಮತ್ತು ತಾಯಿ ಪುಷ್ಪ ಹೌಸ್ ವೈಫ್ ಮತ್ತು ತಂಗಿ ನಂದಿನಿ. ಇದು ಯಶ್ ಅವರ ಕುಟುಂಬ. ಯಶ್ ಅವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಹಾಜನ್ ಸ್ಕೂಲ್ನಲ್ಲಿ ಮುಗಿಸಿದ್ದಾರೆ. ಬಾಲ್ಯದಲ್ಲೇ ಇವರು ಶಾಲೆಯಲ್ಲಿ ನಡೆದ ಮೋನೋ ಆಕ್ಟಿಂಗ್, ಡ್ಯಾನ್ಸ್ ಇಂಥ ಕಲ್ಚರ್ ಆಕ್ಟಿವಿಟಿಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ತಿದ್ರಂತೆ. ಅವರ ತಂದೆ ಉನ್ನತ ಶಿಕ್ಷಣಗೋಸ್ಕರ ಅಕೌಂಟೆನ್ಸಿ ಓದು ಅಂತ ಹೇಳಿದ್ರೆ ಯಶ್ ಅವರು ಅದನ್ನ ತಿರಸ್ಕರಿಸಿ ಏನಾದರೂ ಜೀವನದಲ್ಲಿ ದೊಡ್ಡದಾಗಿ ಸಾಧಿಸಬೇಕಂತ ಬೆಂಗಳೂರಿಗೆ ಬಂದರು. ಬೆಂಗಳೂರಿಗೆ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ರು. ಇನ್ನಿವರು ಕನ್ನಡ ಚಿತ್ರರಂಗಕ್ಕೆ ನಡೆದು ಬಂದ ಹಾದಿ ಬಗ್ಗೆ ಮಾತಾಡಿದ್ರೆ, ಯಶ್ ಅವರು BV ಕಾರಂತ್ ಅವರ ಬೆನಕ ಡ್ರಾಮಾ ಕಂಪನಿಯಲ್ಲಿ ಸೇರಿಕೊಂಡು ಜೋಕುರ ಸ್ವಾಮಿ, ಕತ್ತಲೆ ಬೆಳಕು, ತವರಣ ಕತೆ ಹೀಗೆ ಹಲವು ರಂಗಭೂಮಿ ನಾಟಕಗಳಲ್ಲಿ ನಟಿಸಿದ್ದಾರೆ. ಆಮೇಲೆ ಯಶ್ ಅವರು ತಮ್ಮ ಆಕ್ಟಿಂಗ್ ಕರಿಯರ್ ನ TV ಸೀರಿಯಲ್ ಇಂದ ಸ್ಟಾರ್ಟ್ ಮಾಡಿದ್ರು. ಇವರು ಆಕ್ಟ್ ಮಾಡಿರೋ ಸೀರಿಯಲ್ಗಳು ನಂದ ಗೋಕುಲ, ಮಳೆ ಬಿಲ್ಲು ಮತ್ತು ಪ್ರೀತಿ ಇಲ್ಲದ ಮೇಲೆ ಎಂಬ ಸೀರಿಯಲ್ ಗಳಲ್ಲಿ ಆಕ್ಟಿಂಗ್ ಮಾಡ್ತಿದ್ರು. ಯಶ್ ಅವರು ತಮ್ಮ ಮೊದಲಿನ ಚಿತ್ರ ಜಂಬದ ಹುಡುಗಿ ಎಂಬ ಚಿತ್ರದಲ್ಲಿ ಸಪೋರ್ಟಿಂಗ್ ರೋಲ್ ಆಗಿ ಆಕ್ಟ್ ಮಾಡಿದರು. ಅದಾದ್ಮೇಲೆ 2008ರಲ್ಲಿ ಮೊಗ್ಗಿನ ಮನಸ್ಸು ಕನ್ನಡ ಚಿತ್ರದಲ್ಲಿ ನಟಿಸಿ ಯಶಸ್ವಿ ಕಂಡರು. ಅವರಿಗೆ ಈ ಮೂವಿಯಿಂದ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಸಿಕ್ಕಿತ್ತು. ಮೊಗ್ಗಿನ ಮನಸ್ಸು ಚಿತ್ರ ಯಶ್ ಅವರಿಗೆ ಒಳ್ಳೆ ಇಮೇಜ್ ತಂದುಕೊಟ್ಟಿತು. ನಂತರ ಕಳ್ಳರ ಸಂತೆ, ರಾಕಿ, ಗೋಕುಲ, ನಂತರ ಯಶ್ ಅವರು ಕನ್ನಡ ಚಿತ್ರರಂಗದಲ್ಲಿ ಲಕ್ಕಿ, ಜಾನು ಸಿನಿಮಾಗಳಲ್ಲಿ ನಟಿಸಿ ಯಶಸ್ವಿಯಾಗಿ ಕಂಡುಕೊಂಡರು. 2012ರಲ್ಲಿ ಯೋಗರಾಜ್ ಭಟ್ ಅವರ ನಿರ್ದೇಶನದ ಡ್ರಾಮಾ ಚಿತ್ರದಲ್ಲಿ ಇವರಿಗೆ ಮತ್ತೊಮ್ಮೆ ಫಿಲ್ಮ್ ಫೇರ್ ಅವಾರ್ಡ್ ಗೆದ್ದು ಸೈ ಅನ್ನಿಸಿಕೊಂಡರು. ಕಿರಾತಕ ಚಿತ್ರದಲ್ಲಿ ಪಕ್ಕಾ ಹಳ್ಳಿ ವೇಷದಲ್ಲಿ ಕಾಣಿಸಿಕೊಂಡು ಹಳ್ಳಿ ಭಾಷೆಗಳನ್ನು ಬಳಸಿ ಹಳ್ಳಿ ಜನರ ಮನಗೆದ್ದರು. ಕಿರಾತಕ ಸಿನಿಮಾ ಭರ್ಜರ ಯಶಸ್ವಿಯಾಗಿ ಕನ್ನಡ ಸಿನಿಮಾದಲ್ಲಿ ಸಖತ್ ಸದ್ದು ಮಾಡಿತು. ಆಗ ಇವರು ಕನ್ನಡದ ಚಿತ್ರರಂಗದ ಬಹುಬೇಡಿಕೆ ನಟರಾಗಿದ್ದರು. ಅದಾದ್ಮೇಲೆ ಗೂಗ್ಲಿ ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ಸದ್ದು ಮಾಡಿತು. ಅದಾದ ನಂತರ ಗಜಕೇಸರಿ ಸಿನಿಮಾ ಕಮರ್ಷಿಯಲ್ ಆಗಿ ಯಶಸ್ವಿ ಪಡೆಯಿತು. ನಂತರ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರ್ಯಲ್ಲಿ ಕನ್ನಡಿಗರಿಂದ ಪಾಸಿಟಿವ್ ರಿವ್ಯೂಸ್ ಬಂತು ಮತ್ತು ಬಾಕ್ಸ್ ಆಫೀಸ್ ಅಲ್ಲಿ ಎಲ್ಲ ರೆಕಾರ್ಡ್ ಮುರಿದು ಹಾಕಿತು. ಈ ಸಿನಿಮಾಗೆ ಯಶ್ ಅವರು ಬೆಸ್ಟ್ ಆಕ್ಟರ್ ಕ್ಯಾಟಗರಿಯಲ್ಲಿ ಫಿಲ್ಮ್ ಫೇರ್ ಅವಾರ್ಡ್ ಗೆದ್ದರು. ಆಮೇಲೆ ಮಾಸ್ಟರ್ ಪೀಸ್, ಸಂತೋಷ್ ಸ್ಟೇಟ್ ಫಾರ್ವರ್ಡ್ ಸಿನಿಮಾಗಳಲ್ಲಿ ನಟಿಸಿ ಯಶಸ್ವಿ ಪಡೆದಿದ್ದಾರೆ. ಇವರ ಪ್ರಮುಖ ಚಿತ್ರಗಳು ಮೊಗ್ಗಿನ ಮನಸ್ಸು, ಕಿರಾತಕ, ಲಕ್ಕಿ, ಡ್ರಾಮಾ, ಗೂಗ್ಲಿ, ರಾಜಾಹುಲಿ, ಗಜಕೇಸರಿ, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ, ಮಾಸ್ಟರ್ ಪೀಸ್, ಸಂತೋಷ್ ಸ್ಟೇಟ್ ಫಾರ್ವರ್ಡ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯು ಕನ್ನಡ ಚಾನೆಲ್ನ ಮತ್ತು ಆ ಬೆಲ್ ಐಕನ್ನ ತಪ್ಪದೇ ಪ್ರೆಸ್ ಮಾಡಿ. ಯಾಕಂದ್ರೆ ನಾ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವು ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಮತ್ತು ನೀವೆಲ್ಲರಿಗಿಂತ ಮುಂಚೆ ಆ ವಿಡಿಯೋನ ನೋಡಬಹುದು.